ಸುಳ್ಳು ನಿರೂಪಣೆಗಳ ವಿರುದ್ಧ ಸಾಮೂಹಿಕ ಪ್ರತಿರೋಧ ಹೇಗೆ ದ್ವೇಷ ರಾಜಕೀಯವನ್ನ ಸೋಲಿಸಬಹುದು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. 1942 ಮತ್ತು 43ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಗಾಂಧೀಜಿಯವರು ಯಾರಾದರೂ ಮುಸ್ಲಿಮರನ್ನ ಕೊಲ್ಲೋಕ್ ಬಂದಾಗ ಹಿಂದೂಗಳು ಮುಂದೆ ನಿಲ್ಲಬೇಕು ಮತ್ತು ಯಾರಾದರೂ ಹಿಂದೂಗಳನ್ನ ಕೊಲ್ಲಲು ಬಂದಾಗ ಮುಸ್ಲಿಮರು ಮುಂದೆ ನಿಲ್ಲಬೇಕು ಅಂತ ಹೇಳಿದ್ರು. ಇಂತಹ ಸನ್ನಿವೇಶ ಸಾಧ್ಯವಾಗುವವರೆಗೆ ದೇಶದಲ್ಲಿ ದ್ವೇಷದ ಆಟ ಹೆಚ್ಚುತ್ತಲೇ ಇರುತ್ತೆ. ಬಹುಸಂಖ್ಯಾತರ ಮೌನ ಅಲ್ಪಸಂಖ್ಯಾತರನ್ನ ವ್ಯಾಪಾರ ಬಹಿಷ್ಕಾರ ಹಾಕಿ ಜೀವನೋಪಾಯವನ್ನೇ ಕುಸಿಯುವವರೆಗೂ ದ್ವೇಷ ಮುಂದುವರಿತಾನೆ ಇರುತ್ತೆ. ಇದೆಲ್ಲದರ ನಡುವೆಯೂ ಕೋಮು ಸೌಹಾರ್ದದ ಭರವಸೆಯ ಮಿಂಚುಗಳು ಹೊಳಿತಾನೆ ಇರುತ್ತೆ ಅನ್ನೋದು ಸಮಾಧಾನದ ಸಂಗತಿ. ಅಂತಹ ಒಂದು ಘಟನೆ ಮಥುರಾದಿಂದ ವರದಿಯಾಗಿದೆ. ಮಥುರಾದ ನೌಜಿಲ್ ಪ್ರದೇಶದಲ್ಲಿನ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಜಾನ್ ಮೊಹಮ್ಮದ್ ಅವರ ಪರವಾಗಿ ಹಿಂದೂಗಳೇ ಹೆಚ್ಚಿದ್ದ ಹಳ್ಳಿಯೊಂದು ಹೇಗೆ ನಿಲ್ತು ಅನ್ನೋದು ಗಮನ ಸೆಳೆಯುತ್ತೆ. ಆ ಶಾಲೆಯಲ್ಲಿನ 8 ಶಿಕ್ಷಕರಲ್ಲಿ 7 ಮಂದಿ ಹಿಂದೂಗಳು ಮತ್ತು ಒಬ್ಬರು ಮುಸ್ಲಿಂ. ಅವರೇ ಜಾನ್ ಮೊಹಮ್ಮದ್. ಅವರು ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳುವ ಶಿಕ್ಷಕರಾಗಿದ್ದರು. ಅಲ್ಲಿ ಮಂಡಲ ಅಧ್ಯಕ್ಷನಾಗಿರುವ ಬಿಜೆಪಿ ನಾಯಕನೊಬ್ಬ ಜಾನ್ ಮೊಹಮ್ಮದ್ ವಿರುದ್ಧ ಮೂಲ ಶಿಕ್ಷಣಾಧಿಕಾರಿಗೆ ದೂರನ್ನ ಸಲ್ಲಿಸ್ತಾನೆ. ದುರ್ಗೇಶ್ ಪ್ರಧಾನ್ ಎಂಬ ಈ ವ್ಯಕ್ತಿ ಜಾನ್ ಮೊಹಮ್ಮದ್ ವಿದ್ಯಾರ್ಥಿನಿಯರನ್ನ ಶಾಲೆಯಲ್ಲಿ ನಮಾಜ್ ಮಾಡುವಂತೆ ಒತ್ತಾಯಿಸೋದಾಗಿನೂ ಒಂದೇ ಮಾತರಂ ಹಾಡೋಕೆ ಬಿಡ್ತಿಲ್ಲ ಮತ್ತು ರಾಷ್ಟ್ರಗೀತೆ ಹಾಡೋಕೆ ಬಿಡ್ತಿಲ್ಲ ಅಂತಾನೂ ದೂರ್ತಾನೆ. ಬಿಜೆಪಿ ನಾಯಕನ ಆ ಪತ್ರ ಹೋದ ಕೂಡಲೇ ಯಾವ ತನಿಖೆಯೂ ಇಲ್ಲದೆ ರತನ್ ಕೀರ್ತಿ ಎಂಬ ಅಧಿಕಾರಿ ಜಾನ್ ಮೊಹಮ್ಮದ್ ಅವರನ್ನ ಅಮಾನತುಗೊಳಿಸ್ತಾರೆ. ಆದ್ರೆ ಅನಂತರ ಏನಾಯ್ತು ಅನ್ನೋದೇ ಈ ಸ್ಟೋರಿಯ ತಿರುಳು. ಹಿಂದೂಗಳೇ ಹೆಚ್ಚಿರುವ ಇಡೀ ಗ್ರಾಮ ಜಾನ್ ಮೊಹಮ್ಮದ್ ಪರವಾಗಿ ನಿಲ್ತು. ಶಾಲಾ ಮಕ್ಕಳು ಶಿಕ್ಷಕರ ವಿರುದ್ಧದ ಆರೋಪಗಳೆಲ್ಲವೂ ಸುಳ್ಳು ಅಂತ ಹೇಳಿಕೆ ನೀಡಿದ್ರು. ಅವರು ಜನಗಣಮನ ಹೇಳೋದಕ್ಕಾಗ್ಲಿ ಒಂದೇ ಮಾತರಂ ಹೇಳೋದಕ್ಕಾಗ್ಲಿ ಅಡ್ಡಿ ಮಾಡೋದಿಲ್ಲ. ಅವರು ಚೆನ್ನಾಗಿ ಪಾಠ ಮಾಡ್ತಾರೆ, ಅವರು ಬಹಳ ಒಳ್ಳೆಯವರು ಅಂತ ಜಾನ್ ಮೊಹಮ್ಮದ್ ಪರವಾಗಿ ಮಕ್ಕಳು ಹೇಳ್ತಾರೆ. किस स्कूल में पढ़ती हैं, किस क्लास में आप? मेरे स्कूल का नाम प्राथमिक विद्यालय नौजल मथुरा और मैं कक्षा 5 में हूँ। यहाँ आपके प्रिंसिपल पर आरोप लग रहा है कि वो कुछ गलत करते हैं, हिंदू धर्म के बारे में गलत नहीं, कुछ नहीं करते हैं वो। क्या क्या होता है स्कूल में? अच्छी पढ़ाई होती है, सर कुछ नहीं कहते हमसे। क्या क्या पढ़ाते हैं आपको? सब सब्जेक्ट पढ़ाते हैं। राष्ट्रगान भी होता है? हाँ होता है, हर रोज होता है। ಜಾನ್ ಮೊಹಮ್ಮದ್ ವಿರುದ್ಧ ತೆಗೆದುಕೊಂಡಿರುವ ಕ್ರಮ ಸಂಪೂರ್ಣ ತಪ್ಪು ಮತ್ತು ರಾಜಕೀಯ ಪ್ರೇರಿತ ಅಂತ ಗ್ರಾಮಸ್ಥರು ಹೇಳಿದ್ರು. ಇದಲ್ಲದೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿ ಬಿಜೆಪಿ ಮಂಡಲ ಅಧ್ಯಕ್ಷ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ಅಂತ ಹೇಳಿದ್ರು. ಜಾನ್ ಮೊಹಮ್ಮದ್ ಮುಖ್ಯೋಪಾಧ್ಯಾಯರಾಗಿದ್ರೆ ಅವರು ಚೆನ್ನಾಗಿ ಕಲಿಸ್ತಾರೆ ಮತ್ತು ಯಾವುದೇ ಹಿಂದೂ ಮುಸ್ಲಿಂ ಸಮಸ್ಯೆ ಇಲ್ಲ, ಅವರನ್ನ ಮರು ನೇಮಕ ಮಾಡಬೇಕು ಅಂತ ಹೇಳಿದ್ರು. ಇಡೀ ಗ್ರಾಮ ಸತ್ಯದ ಪರವಾಗಿ ಒಗ್ಗೂಡಿದಾಗ ಆಡಳಿತ ಜಾನ್ ಮೊಹಮ್ಮದ್ ಅವರನ್ನ ಮರು ನೇಮಕ ಮಾಡಬೇಕಾಯಿತು. ತನಿಖೆ ನಡೆಸಿದ್ದೇವೆ ಮತ್ತು ತನಿಖೆಯಲ್ಲಿ ಅವರು ನಿರಪರಾಧಿ ಅಂತ ಕಂಡು ಬಂದಿದೆ ಅಂತ ರತನ್ ಕೀರ್ತಿ ಹೇಳಿದ್ದಾರೆ. ಜಾನ್ ಮೊಹಮ್ಮದ್ ಅವರನ್ನ ಆರೋಪ ಮುಕ್ತಗೊಳಿಸಲಾಗಿದೆ. जी, जान मोहम्मद के ऊपर कुछ गंभीर आरोप थे कि वो स्कूल में नमाज पढ़ाते हैं बच्चों को और राष्ट्रगान नहीं करते हैं, हिंदू देवी देवताओं का अपमान करते हैं। ऐसे कुछ आरोप थे जो प्रथम दृष्टया गंभीर मालूम हुए, तो मैंने उनको सस्पेंड किया था। लेकिन जब रिपोर्ट ये आने लगी कि नहीं, उन पर कोई किसी भी प्रकार का जो दोष लगाया गया है वो सिद्ध नहीं हो रहा है, तो मैंने त्वरित जांच करते हुए 3 दिन के अंदर रिपोर्ट मांग के उनकी कल बहाली भी कर दी है। ಇಡೀ ಗ್ರಾಮ ಹೆಚ್ಚಾಗಿ ಹಿಂದೂ ನಿವಾಸಿಗಳನ್ನ ಒಳಗೊಂಡಿದ್ದು ಮುಖ್ಯೋಪಾಧ್ಯಾಯರ ಪರವಾಗಿ ನಿಂತಾಗ ಬಿಜೆಪಿಯ ಸುಳ್ಳು ನಿರೂಪಣೆ ತಿರುವು ಪಡ್ಕೊಳ್ತು. ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಶಿಕ್ಷಕರು ಮತ್ತು ಪೋಷಕರು ಸಾಕ್ಷ್ಯ ಹೇಳಿದ್ರು. ಇಡೀ ಸಮುದಾಯ ಕೋಮು ವಿಭಜನೆಗಿಂತ ಸತ್ಯವನ್ನ ಆರಿಸಿಕೊಂಡ ಕಾರಣ ಅಧಿಕಾರಿಗಳು ಜಾನ್ ಮೊಹಮ್ಮದ್ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಅವರ ಸ್ಥಾನವನ್ನ ಅವರಿಗೆ ಮರಳಿ ನೀಡಬೇಕಾಯಿತು. ಪ್ರಾಥಮಿಕ ತನಿಖೆಯ ಕೊರತೆ ಬಗ್ಗೆ ಮೂಲ ಶಿಕ್ಷಣಾಧಿಕಾರಿ ರತನ್ ಕೀರ್ತಿ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ವು. ಮುಖ್ಯೋಪಾಧ್ಯಾಯರ ಮರು ನೇಮಕವನ್ನ ಅವರು ದೃಢಪಡಿಸಿದ್ರು. ಸುಳ್ಳು ದೂರುದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಅವರು ಪ್ರಶ್ನೆಗಳಿಂದ ತಪ್ಪಿಸಿಕೊಂಡ್ರು. ಸಾರ್ವಜನಿಕ ಒತ್ತಡದಿಂದಾಗಿ ಮೂಲ ಶಿಕ್ಷಣ ಸಚಿವ ಸಂದೀಪ್ ಸಿಂಗ್ ಕೂಡ ಈ ವಿಷಯದ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಯಿತು. ಇತ್ತೀಚೆಗೆ ಕೋಟ್ದ್ವಾರದಲ್ಲಿ ನಡೆದ ಘಟನೆ ಕೂಡ ಇಂಥದ್ದೇ ಭರವಸೆಯಾಗಿದೆ. ಅಲ್ಲಿ ಮುಸ್ಲಿಂ ವ್ಯಾಪಾರಿಯ ಅಂಗಡಿ ಹೆಸರು ಬದಲಿಸುವಂತೆ ಹಿಂದೂಗಳು ಮುಗಿಬಿದ್ದಾಗ ಹಿಂದೂ ಯುವಕ ದೀಪಕ್ ಕಶ್ಯಪ್ ಆ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ನಿಲ್ತಾನೆ. ತನ್ನ ಹೆಸರನ್ನ ಮೊಹಮ್ಮದ್ ದೀಪಕ್ ಅಂತ ಹೇಳುವ ಮೂಲಕ ಆತ ಸೌಹಾರ್ದತೆ ಮುಖ್ಯವೇ ಹೊರತು ಧರ್ಮದ ಹೆಸರಿನ ವಿಭಜನೆ ಅಲ್ಲ ಅಂತ ತೋರಿಸ್ತಾನೆ. ದ್ವೇಷದ ಕಾರ್ಖಾನೆಗಳು ಬಹುಸಂಖ್ಯಾತರ ಮೌನದಿಂದಾಗಿನೇ ಬೆಳೆಯುತ್ತೆ. ಜಾನ್ ಮೊಹಮ್ಮದ್ ಅವರ ಈ ಗೆಲುವು ಸುಳ್ಳು ಮತ್ತು ದ್ವೇಷದ ನಿರೂಪಣೆ ವಿರುದ್ಧದ ಒಗ್ಗಟ್ಟಿನ ಫಲವಾಗಿದೆ. ಸಾಮಾನ್ಯ ನಾಗರಿಕರು ವಿಭಜಕ ರಾಜಕೀಯಕ್ಕಿಂತ ಸತ್ಯ ಮತ್ತು ಮಾನವೀಯತೆಗೆ ಆದ್ಯತೆ ನೀಡಿದಾಗ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.